ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಬಿಜೆಪಿ ಪಕ್ಷದವರು 3 ಹೊಸ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಮೊದಲನೇ ಗುಡ್ ನ್ಯೂಸ್, ಗರ್ಭಿಣಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ 21,000 ರೂಪಾಯಿ ಹಣವನ್ನು ಕೊಡ್ತಿದ್ದಾರೆ. ಇದು ಮೊದಲನೇ ಗುಡ್ ನ್ಯೂಸ್ ಆಗಿರತ್ತೆ. ನಮಗಂತೂ ಖುಷಿ ಆಯ್ತು. ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಇನ್ನು ಎರಡನೇ ಗುಡ್ ನ್ಯೂಸ್ ಅಂದ್ರೆ 60 ವರ್ಷ ಮೇಲ್ಪಟ್ಟವರಿಗೆ ಸುಮಾರು 2,500 ರೂಪಾಯಿ ಕೊಡ್ತಿದ್ದಾರೆ. ಇಲ್ಲಿ ತನಕ ನಿಮಗೆ 1,200 ರೂಪಾಯಿ ಬರ್ತಾ ಇತ್ತು. ಇಲ್ಲಿ ಕೆಲವು ಜನರಿಗೆ 1,800 ರೂಪಾಯಿ ಬರ್ತಾ ಇತ್ತು. ಈ ರೀತಿಯಾಗಿ ಹಿಂದ್ಗಡೆ ಏನು ಬಂದಿತ್ತಲ್ಲ, ಇದೇ ತಿಂಗಳಿಂದ ನಿಮಗೆ 2,500 ರೂಪಾಯಿ ಕೊಡ್ತಿದ್ದಾರೆ. ಇದು 60 ವರ್ಷ ಆದ್ರೆ, ಇನ್ನು 70 ವರ್ಷ ಆದವರಿಗೆ ಸುಮಾರು 3,000 ರೂಪಾಯಿ ಹಣವನ್ನು ಕೊಡ್ತಿದ್ದಾರೆ. ಇದೊಂದು ಖುಷಿ ವಿಚಾರ. ಇದ್ರ ಬಗ್ಗೆ ಮಾತಾಡ್ತೇನೆ. ಇನ್ನೊಂದು ಹೇಳ್ಬೇಕಂದ್ರೆ, ಈ ಒಂದು ಅಡಿಗೆ ಎಣ್ಣೆಯಲ್ಲಿ ಕೂಡ ಭಾರಿ ಇಳಿಕೆ ಆಗಿದೆ. ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇನೆ. ಪ್ರತಿಯೊಂದು ಮಾಹಿತಿ ಇರತ್ತೆ. ಈ ಒಂದು 21,000 ರೂಪಾಯಿ ಗರ್ಭಿಣಿ ಮಹಿಳೆಯರು ಹೇಗೆ ಪಡ್ಕೋಬೇಕು, ಈ ಒಂದು ವೃದ್ಧರು 60 ವರ್ಷ ಮೇಲ್ಪಟ್ಟವರು ಹೇಗೆ 2,500 ರೂಪಾಯಿ ಪಡ್ಕೋಬೇಕು, ಒಂದೊಂದೇ ತಿಳಿಸ್ಕೊಡ್ತೇನೆ ಡೀಟೇಲ್ಸ್ ಆಗಿ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಏನು ಎಂತ ಒಂದೊಂದೇ ತಿಳಿಸ್ಕೊಡ್ತಾನೆ ನೋಡಿ. ಕೇಂದ್ರ ಸರ್ಕಾರದಿಂದ ಈಗ ನೋಡಿರ್ಬೋದು, 2024ರಲ್ಲಿ ಕಾಂಗ್ರೆಸ್ ಸರ್ಕಾರ ಮೊದಲಿಗೆ ಗ್ಯಾರಂಟಿ ಕೊಟ್ಟಿತ್ತು. ಸುಮಾರು 30ರಿಂದ 40 ಗ್ಯಾರಂಟಿ ಕೊಟ್ಟಿತ್ತು. ಅದು ಎದರ ಸಲುವಾಗಿ? ಗೆಲ್ಲೋ ಸಲುವಾಗಿ. ಅವರು ಒಂದು ಗೆಲ್ಲೋ ಸಲುವಾಗಿ, ಆ ಒಂದು ಪಕ್ಷ ಬರೋ ಸಲುವಾಗಿ ಕೊಟ್ಟಿತ್ತು. ಅದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ 5 ಗ್ಯಾರಂಟಿ ಕೊಟ್ಟಿತ್ತು. ಆ ಒಂದು ಕಾಂಗ್ರೆಸ್ ಪಕ್ಷ ಬರ್ಬೇಕಂತೇಳಿ ಜನರಿಗೆ ಆಶೆ ತೋರಿಸಿ 5 ಗ್ಯಾರಂಟಿ ಕೊಟ್ಟಿತ್ತು. ಅದೇ ರೀತಿಯಾಗಿ ಜನರು ಕೂಡ ಆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ ಗೆಲ್ಲಿಸಿ ಈಗ ಪರಿಸ್ಥಿತಿ ಏನೇನು ಆಗ್ತಾ ಇದೆ ನೀವೇ ನೋಡ್ತಾ ಇದ್ದಾರೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯ ಕಾನೂನು ಸುವ್ಯವಸ್ಥೆ ತಗೊಂಡಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಕೈಯಲ್ಲಿ ಯಾವ ರೀತಿಯ ಪೊಲೀಸ್ನವರು ತಗೊಂಡಿದ್ದಾರೆ, ಜನರು ಯಾವ ರೀತಿಯ ಕಾನೂನು ಬಗ್ಗೆ ಸ್ವಲ್ಪನೂ ಭಯ ಇಲ್ಲ. ಅದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯ ದರೋಡುಕೋರ್ ಆಗ್ತಿದ್ದಾವೆ, ಅದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾಗಿ ಈ ಒಂದು ಮರ್ಡರು ರೇಪ್ ಕೇಸ್ ಜಾಸ್ತಿ ಆಗ್ತಿದ್ದಾವೆ. ನಿನ್ನೆಲ್ಲ ಮೊನ್ನೆನೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ರವಿವಾರದನ ಪಾಪ ತಮಿಳ್ನಾಡಿಂದ ನಮ್ಮ ಒಂದು ಬೆಂಗಳೂರಿಗೆ ಬಂದಿರ್ತಾರೆ ಹುಡುಗಿ. ಆ ಒಂದು 11 ಗಂಟೆಗೆ ಬಸ್ ಇಲ್ಲದ ಕಾರಣ ಹೋಗೋ ಸಮಯದಲ್ಲಿ ಸ್ವಲ್ಪ ಲೇಟ್ ಆಗೋದ್ರಿಂದ ಆ ಒಂದು ಬೆಂಗಳೂರಿನಲ್ಲಿ ಆ ಒಂದು ಯುವತಿಯನ್ನ 2 ಜನ ಸೇರಿಸ್ಕೊಂಡು ಗ್ಯಾಂಗ್ ರೇಪ್ ಅನ್ನ ಮಾಡಿದ್ದಾರೆ. ಇಂಥ ಒಂದು 18 ಜನ ಇದೆಲ್ಲ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ. ಈ ಒಂದು ಎತ್ತರ ಸಲುವಾಗಿ ಹೇಳಿ ನಮ್ಮ ಒಂದು ರಾಜಕೀಯದಲ್ಲಿ ಏನಾದರೂ ನಾಯಕರು ಸರಿಯಾಗಿದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರಿ ಇರತ್ತೆ. ಒಬ್ಬ ರಾಜ್ಯ ಸರಿ ಇದ್ದಾರಂದ್ರೆ ಆ ಒಂದು ರಾಜ್ಯದಲ್ಲಿ ಎಲ್ಲಾ ಜನ ಸರಿ ಇರ್ತಾರೆ. ಅದೇ ಒಂದು ರಾಜ್ಯ ಸರಿ ಇರ್ಲಿಲ್ಲ ಅಂದ್ರೆ ಅಲ್ಲಿರುವಂತ ಜನ ಕೂಡ ವಿಘ್ನಾಶಗತಿ ಆಗ್ತಾರೆ. ಇದರ ಅರ್ಥ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಮೊದಲು ರಾಜ್ಯ ಸರಿ ಇರಬೇಕು, ಅದ ನಂತರ ಆಡಳಿತ ಮಂತ್ರಿ ಸರಿ ಇರ್ತಾನೆ. ಮಂತ್ರಿ ಸರಿ ಇತ್ತಂದ್ರೆ ಅಲ್ಲಿರುವಂತ ಎಲ್ಲ ಶಾಸಕರು ಸಚಿವರು ಎಲ್ಲ ಸರಿ ಇರ್ತಾರೆ. ಅಲ್ಲಿ ಸರಿ ಇತ್ತಂದ್ರೆ ಜನ ಕೂಡ ಸರಿ ಇರ್ತಾರೆ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈ ಒಂದು ಪೀಠಿಗೆ ಹಾಕೋದಕ್ಕೆ ಕಾರಣ ಏನಂದ್ರೆ, ಬಿಜೆಪಿ ಪಕ್ಷದವರು, ಕೇಂದ್ರ ಸರ್ಕಾರದ ಬಿಜೆಪಿ ಪಕ್ಷದವರು ದೆಹಲಿಯಲ್ಲಿ ಈ ಒಂದು ಬಿಜೆಪಿ ಪಕ್ಷ ಬರ್ಬೇಕಂತ ಹೇಳಿ ಸುಮಾರು 70 ಕ್ಷೇತ್ರಗಳಿಂದ ಈ ಒಂದು ಎಲೆಕ್ಷನ್ ನಡೆಸ್ತಿದ್ದಾರೆ. ಏಪ್ರಿಲ್ದಿಂದ 70 ಕ್ಷೇತ್ರಗಳಿಂದ ಎಲೆಕ್ಷನ್ ನಡೆಸ್ತಾ ಇದ್ದಾರೆ. ಅಲ್ಲಿ ಈ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಏನಾದ್ರು ನಮ್ಗೆ ವೋಟ್ ಹಾಕಿದ್ರೆ ಇಷ್ಟು ನಿಮ್ಗೆ ಕೊಡ್ತೀವಿ, ಇಲ್ಲ ಅಂದ್ರೆ ಕೊಡೋದಿಲ್ಲ ಅಂತೇಳಿ ಕೆಲಲ್ಲಿ ಕಟ್ಟಾಗಿ ಧಮಕಿಗತಿ ಹಾಕ್ತಾರಲ್ಲ ಇವರು. ಇದೇ ನಮಗೆ ನಾಚಿಕೆ ಅನ್ಸತ್ತೆ. ನಮ್ಮ ಒಂದು ಜನರಿಂದ ಮೋಸ ಪಡೆಯೋದಕ್ಕೆ ಇಷ್ಟೇ ಹೇಳಬೇಕು. ಜನರಿಗೆ ಉದ್ಧಾರ ಮಾಡ್ಬೇಕಲ್ಲ, ದೇಶಕ್ಕೆ ಉದ್ಧಾರ ಮಾಡಿದ್ರೆ ಜನರಿಗೆ ಉದ್ಧಾರ ಮಾಡ್ದಂಗೆ. ಆದ್ರೆ ಇವರು ಫುಕ್ಸಟ್ಟಿ ಇದೆಲ್ಲ ಕೊಟ್ಟು ಏನ್ ಕಿತ್ಕೋತಿದ್ದಾರೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಈಗ ಬಿಜೆಪಿ ಪಕ್ಷದವರು ಕೂಡ ಇದೇ ರೀತಿಯ ಗ್ಯಾರಂಟಿ ಕೊಟ್ಟಿದ್ದಾರೆ. ಮೊದಲಿಗೆ ತಿಳಿಸ್ಕೊಟ್ನಲ್ಲ ಸ್ಟಾರ್ಟಿಂಗ್ ನಲ್ಲಿ, ವೃದ್ಧರಿಗೆ 2,500 ರೂಪಾಯಿ, 60 ವರ್ಷ ಆದವ್ರಿಗೆ, ಅದೇ ರೀತಿಯಾಗಿ 70 ವರ್ಷ ಆದವ್ರಿಗೆ 3,000 ರೂಪಾಯಿ. ಇದು ಒಂದು ಕಡೆ ಆದ್ರೆ, ಏನು ಗರ್ಭಿಣಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ 21,000 ರೂಪಾಯಿ ಹಣವನ್ನು ಕೊಡುವಂತ ಯೋಜನೆ ಜಾರಿ ಮಾಡ್ತೀವಂತ ಕೊಟ್ಟಿದ್ದಾರೆ. ಈ ಒಂದು ಮಾತನ್ನ ಕೊಟ್ಟಿದ್ದಾರೆ. ಇನ್ನೊಂದು, ಅಡಿಗೆ ಎಣ್ಣೆ ದರ ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಇದು ಖುಷಿ. ಆದ್ರೆ ಇನ್ನೊಂದು, ಗ್ಯಾಸ್ ಬೆಲೆ ಇದೆಯಲ್ಲ, ಬಿಜೆಪಿ ಪಕ್ಷದವರು ಏರ್ಸಿದಾರೆ ಅಂದ್ಮೇಲೆ ಮತ್ತೆ ಬಿಜೆಪಿ ಪಕ್ಷದವರು ಇಳಿಸ್ತಾನಂತ ತಿಳಿಸ್ಕೊಟ್ಟಿದ್ದಾರೆ. 500 ರೂಪಾಯಿಗೆ ಗ್ಯಾಸ್ ದರ ಇದೆಯಲ್ಲ ಅದು ಇಳಿಸ್ತಾನಂತ ಕೊಟ್ಟಿದ್ದಾರೆ. 500 ರೂಪಾಯಿ ನಿಮಗೆ ಗ್ಯಾಸ್ ದರ ಅದು ಅಷ್ಟೇ ಇರತ್ತೆ. 500 ರೂಪಾಯಿಗೆ ನಿಮಗೆ ಗ್ಯಾಸ್ ಸಿಗತ್ತಂತ ತಿಳಿಸ್ಕೊಟ್ಟಿದ್ದಾರೆ ಬಿಜೆಪಿ ಪಕ್ಷದವರು. ಅಂದ್ರೆ ದೆಹಲಿ 70 ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷ ಬತ್ತಂದ್ರೆ ಮಾತ್ರ ನಿಮಗೆ ಈ ಎಲ್ಲ ಗ್ಯಾರಂಟಿ ಕೊಡ್ತೇವೆ, ಇಲ್ಲ ಅಂದ್ರೆ ಕೊಡೋದಿಲ್ಲ ಅಂತೇಳಿ ಈ ಒಂದು ಬಿಜೆಪಿ ಪಕ್ಷದ ನಾಯಕರು, ಸಚಿವರು, ಶಾಸಕರು ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿಯ ಸ್ನೇಹಿತರೆ, ಈ ಎಲ್ಲ ಪೀಟಿಗೆ ಹಾಕೋದಕ್ಕೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದರಲ್ಲಿ ಏನಾದ್ರೂ ಡೌಟ್ ಇತ್ತಂದ್ರೆ ಕನ್ನಡ ಭಾಷೆಯಲ್ಲಿ ಕಮೆಂಟ್ ಮಾಡಿ. ಯಾವೊಂದು ಪಕ್ಷಕ್ಕೂ ಬೇದಿಲ್ಲ, ಯಾವೊಂದು ರಾಜಕೀಯ ವ್ಯಕ್ತಿಗೂ ಬೇದಿಲ್ಲ. ಜನರ ಪರವಾಗಿ ಜನರಿಗೋಸ್ಕರ ಈ ಒಂದು ಚಾನೆಲ್ ಇರತ್ತೆ. ಆ ಒಂದು ಕಾರಣಕ್ಕಾಗಿ ಅಲ್ಲಿರುವಂತ ಆಡಳಿತ ಬಗ್ಗೆ ಏನ್ ನಡೀತಾ ಇದೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾನೆ. ನಿಮ್ಮ ಒಂದು ಕೈಯಲ್ಲಿದೆ. ನೀವು ಯಾವ ರೀತಿಗೆ ಆಯ್ಕೆ ಮಾಡ್ತಿರಲ್ಲ ಅದು ನಿಮಗೆ ಬಂದೇ ಬರತ್ತೆ. ನೀವು ಯಾವ ರೀತಿಯಾಗಿ ಅಡಿಗೆ ಮಾಡ್ತಿರಲ್ಲ ಅದು ನೀವೇ ತಿನ್ಬೇಕು. ಈ ರೀತಿಯಾಗಿ ಪರಿಸ್ಥಿತಿ ಆಗತ್ತೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಮರ್ಡರು ರೇಪ್ ಕೇಸ್ ಜಾಸ್ತಿ ಆಗ್ತಿದ್ದಾವೆ. ಅದು ತಡೆಗಟ್ಟಬೇಕಂದ್ರೆ ನಮ್ಮ ಒಂದು ರಾಜ್ಯ ಸರಿ ಇರಬೇಕು. ಅಲ್ಲಿರುವಂತ
ಸೈನಿಕರು ಸರಿ ಇರಬೇಕು, ಎಲ್ಲ ಸರಿ ಇರಬೇಕು. ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ರೇಪ್ ಕೇಸು ಕಡಿಮೆ ಆಗತ್ತೆ. ರೇಪ್ ಮಾಡಿದವ್ರನ್ನ ಕಚ ಕಡಿಬೇಕು, ಇಲ್ಲ ಅಂದ್ರೆ ಗುಂಡಾರಿಸಿ ಕೊಲ್ಬೇಕು, ಇಷ್ಟೇ ಮಾಡಬೇಕು. ಅದನ್ನ ಬಿಟ್ಟು ಅವರನ್ನ ತೆಗೆದುಕೊಂಡು ಹೋಗಿ ಜೈಲಿನಲ್ಲಿ ಪರಿಶೀಲನೆ ಮಾಡಿಕೊಂಡು ಆರಾಮವಾಗಿ 3 ಹೊತ್ತು ಊಟ ಕೊಟ್ಟು ಅಲ್ಲಿ ಆ ಒಂದು ಜೈಲಿನಲ್ಲಿ ವ್ಯವಸ್ಥೆ ಮಾಡ್ಕೊತು ಕುಂಡ್ರಿಸ್ತಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು. ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಎಲ್ಲ ಏನಾದರೂ ತಪ್ಪಾಗಿ ಹೇಳಿದ್ರು ಕೂಡ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಬಹುದು. ಈ ಒಂದು ಗ್ಯಾರಂಟಿ ಕೊಟ್ಟು ಜನರನ್ನ ಯಾಮಾರಿಸೋದು ಸರಿನಾ, ಅಥವಾ ಜನರು ಏನಾದರೂ ಈ ಒಂದು ಗ್ಯಾರಂಟಿಗಳಿಗೆ ಆಸೆ ಪಟ್ಟು ವೋಟ್ ಹಾಕ್ತಿರಲ್ಲ ಅದು ತಪ್ಪಾ ಸರಿನಾ ಅಂತ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ.